ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಮಾಡ್ಕೋಬೇಡ, ನೀನ್ ಊಟ ಮಾಡು, ನಾವು ಮಾಡ್ತೀವಿ. ಹುಷಾರು ಮೈನಾ, ಊಟ ಮಾಡು ಬೇಗ ಬೇಗ. ಶೋ ಮೈನಾ, ಮೈನಾ, ಯಾರೋ ಹೋದ್ರಲ್ಲ. ಯಾರೂ ಇಲ್ವಲ್ಲ. ನನ್ ಬಗ್ಗೆ ಕಾಳಜಿ ಇರೋದು ನಿಜಾನೇ ಆಗಿದ್ದಿದ್ರೆ ಯಾಕೋ ನನ್ ಕಣ್ಮುಂದೆ ಬರ್ತಿಲ್ಲ. ನನ್ ಬದುಕಲ್ಲಿ ಪ್ರಿಯಕರ ಅನ್ನೋನು ಸತ್ತೋಗಿದ್ದಾನೆ. ಇಂದು ಸುಟ್ಟಾಕ್ಬಿಡಿ. ಮೈನಾ, 1000 ಜನ 1000 ತರ ಮಾತಾಡಿದ್ರು ನೀನು ನಿನ್ ಪ್ರಿಯಕರನ್ ಬಗ್ಗೆ ಯಾವತ್ತೂ ಅನುಮಾನ ಪಡಲ್ಲ ಅಂತ ನನಗೆ ಗೊತ್ತು. ಏನ್ ಮಾಡ್ಲಿ? ಏನ್ ಮಾಡಕ್ಕಾಗುತ್ತೆ? ಪರಿಸ್ಥಿತಿಗಳು, ಸಂದರ್ಭಗಳು ನಿನ್ ಮನ್ಸಲ್ಲಿ ಅನುಮಾನ ಹುಟ್ಟಿಸಿದೆ. ಎಲ್ಲ ನನ್ನ ದುರದೃಷ್ಟ. ಮೊದಲು ಈ ಪ್ರಿಯಕರ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಲೇಬಾರ್ದಾಗಿತ್ತು. ಆದ್ರೆ ನಿನ್ ಮನ್ಸ್ ಗೆಲ್ಬೇಕು ಅಂತ ಸೃಷ್ಟಿ ಮಾಡಿದೆ. ಆದ್ರೆ ಅದೇ ನಿನ್ ಮನ್ಸ್ ಹೊಡೆಯೋದಕ್ಕೆ ಕಾರಣ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮೈನಾ. ನಮ್ಮ ಮಧ್ಯೆ ಆ ಭಾನು ಬಂದು ಏನೆಲ್ಲ ನಡೆದೋಯ್ತು. ಛೇ, ಎಲ್ಲ ನಂದೇ ತಪ್ಪು. ಛೇ, ಇಷ್ಟಕ್ಕೆಲ್ಲ ಕಾರಣ ನಾನ್ ಮುಂದುವರೆದೇ ಇದ್ದಿದ್ದು. ನಾನೇ ನಿನ್ ಪ್ರಿಯಕರ ಅಂತ ಹೇಳ್ಕೊಳ್ಳೋ ಎಷ್ಟೇ ಅವಕಾಶ ಬಂದಿದ್ರು ನಾನು ಹೇಳ್ಕೊಳಕ್ಕಾಗ್ಲಿಲ್ಲ. ಇಲ್ಲ ಮೇನಾ, ಇನ್ಮೇಲೆ ಈಗೆಲ್ಲ ಆಗಲ್ಲ. ಇನ್ ಸ್ವಲ್ಪ ದಿನ ಅಷ್ಟೇ ನಾನೇ ನಿನ್ ಪ್ರಿಯಕರ ಅಂತ ನಿನ್ ಮುಂದೆ ನಾನು ಬಂದು ನಿಲ್ತೀನಿ. ಖಂಡಿತವಾಗ್ಲೂ ನಿಲ್ತೀನಿ. ಓಕೆ ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪುಷ್ಪಕ್, ಡ್ಯಾಡ್, ಇಸ್ ಎವ್ರಿಥಿಂಗ್ ಇಸ್ ಓಕೆ? ನೋ ಡ್ಯಾಡ್. ಯಾಕೆ? ಮತ್ತೇನಾದ್ರೂ ಪ್ರಾಬ್ಲಮ್ಮಾ? ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಡ್ಯಾಡ್. ಮೈನಾ ಲೈಫಲ್ಲಿ ಏನೇನೋ ನಡೆದೋಯ್ತು. ಪಾಪ, ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನೂ ಗೊತ್ತಾಗಲ್ಲ.
ಆದ್ರೆ ಅವಳು ಪಟ್ಟಿರೋ ಕಷ್ಟ ನಮ್ ಶತ್ರುಗಳಿಗೂ ಬೇಡ ಡ್ಯಾಡ್. ಯಾಕೆ ಏನಾಯ್ತು? ನಿಮ್ ಜೊತೆ ಹೇಳಿದ್ನಲ್ಲ ಡ್ಯಾಡ್, ಭಾನು ಅಂತ ಅವಳನ್ನ ಚೀಟ್ ಮಾಡಕ್ ಟ್ರೈ ಮಾಡಿದ್ದ ಅಂತ. ಹಾ, ಅವನ್ ಬದುಕಿಲ್ಲ. ವಾಟ್? ಏನ್ ಹೇಳ್ತಾ ಇದ್ದೆ ನೀನು? ಹೌದು ಡ್ಯಾಡ್. ಇದೆಲ್ಲ ಹೇಗಾಯ್ತು? ಭಾನುನ ಪೊಲೀಸ್ಗೆ ಹಿಡ್ಕೊಟ್ಟಾದ್ಮೇಲೆ ಓ ಮೈ ಗಾಡ್, ಇಷ್ಟೆಲ್ಲ ನಡೆದಿದ್ರು ನೀನು ಒಂದು ವಿಷಯನೂ ಯಾಕೆ ನನಗೆ ತಿಳಿಸ್ಲಿಲ್ಲ ಪುಷ್ಪಕ್? ಇದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ಬೋದು ಅಂದ್ಕೊಂಡೆ ಡ್ಯಾಡ್, ಬಟ್ ಆಗ್ಲಿಲ್ಲ. ಆಮೇಲಾದ್ರೂ ನೀನ್ ನನಗೆ ಹೇಳ್ಬೋದಿತ್ತಲ್ಲೋ. ಮೈನನ್ನ ಸ್ಟೇಷನ್ ಅಲ್ಲಿ ನೋಡಿ, ಅವಳ ಅಳು ನೋಡಿ, ಕಣ್ಣೀರ್ ನೋಡಿ ನಾನು ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೆ ಡ್ಯಾಡ್. ಪಾಪ ಡ್ಯಾಡ್, ಮೈನಾ ಮೋಸ ಹೋಗ್ಬಿಟ್ಲು. ಅವಳು ಮೊದಲಿನ ತರ ಆಗ್ಬೇಕು, ಮೊದಲಿನ ತರ ನಗ್ನಗ್ತಾ ಖುಷಿಯಾಗಿರ್ಬೇಕು. ನಾನು ಅವಳ ಜೊತೆ ಇದೀನಿ ಅನ್ನೋ ಧೈರ್ಯ ಅವಳಿಗೆ ಬರಬೇಕು. ಎಸ್, ನಾನು ಹಾಗೆ ಮಾಡಲೇಬೇಕು. ಇದೆಲ್ಲ ಯಾಕೋ ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಪುಷ್ಪಕ್. ಯಾಕೆ ಡ್ಯಾಡ್? ಓ, ಮಾಮ್ ಏನಾದ್ರು ಅಂತಾರೆ ಅಂತನಾ? ಮಾಮ್ ಬೇಜಾರ್ ಮಾಡ್ಕೋತಾರೆ ಅಂತನಾ? ನಿಮ್ ಮಾಮ್ನ ಹ್ಯಾಂಡ್ಲ್ ಮಾಡೋದು ನನ್ ಕೆಲ್ಸ. ಆದ್ರೆ ಮೈನಾ ಮನ್ಸಲ್ಲಿ ನೀನ್ ಇದ್ಯೋ ಇಲ್ವೋ ಅನ್ನೋದನ್ನ ಮೊದಲು ನೀನ್ ತಿಳ್ಕೊ. ಇದೆಲ್ಲ ನೋಡ್ತಾ ಇದ್ರೆ ನೀನು ಮೈನಾ ಮನ್ಸಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಡ್ಯಾಡ್, ನೀನು ಮೈನಾ ಮನ್ಸಲ್ಲಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಪುಷ್ಪಕ್. ಹೇಳಿದ್ನಲ್ಲ ಡ್ಯಾಡ್, ಅವಳು ಮೋಸ ಹೋಗಿದ್ದಾಳೆ. ಇರಬಹುದು ಪುಷ್ಪಕ್, ನಿನಗೆ ಮೈನಾ ಅದೆಷ್ಟು ಮುಖ್ಯನೋ ನಮಗೆ ನೀನು ಅಷ್ಟೇ ಮುಖ್ಯ ಕಣೋ. ನಿನ್ನ ಸಂತೋಷ ನಮಗೆ ಮುಖ್ಯ. ನೀನವತ್ತು ಅಳ್ತಾ ಕೂತಿದ್ದನ್ನ ನೋಡಿ ನನಗೆಷ್ಟು ಸಂತ ಆಯ್ತು ಅನ್ನೋದು ನಿನಗೆ ಗೊತ್ತಿದ್ಯಾ? ಅದನ್ನೆಲ್ಲ ನಿಮ್ಮಮ್ಮ ನೋಡಿದ್ದಿದ್ರೆ ಸತ್ತೇ ಹೋಗ್ತಿದ್ಲು. ನೀನು ಮೈನಾ ವಿಚಾರದಲ್ಲಿ ಇಷ್ಟೊಂದು ಎಮೋಷನಲ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಪುಷ್ಪಕ್. ಅಕಸ್ಮಾತ್ ನಾಳೆ ಅವಳೇನಾದ್ರೂ ನಿನಗೆ ಸಿಗದೆ ಹೋದ್ರೆ, ಟಚ್ ವುಡ್, ಹಾಗಾಗದೆ ಇರ್ಲಿ. ಅಕಸ್ಮಾತ್ ಅಂತ ನಾನು ನಿನಗೆ ಹೇಳ್ತಾ ಇರೋದು.